ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಈ ಟಿಪ್ಸ್ ನ ನೀವು ಖಂಡಿತ ಫಾಲೋ ಮಾಡಬೇಕು. ಮೊದಲನೇದಾಗಿ ಫೈಬರ್ ಕಂಟೆಂಟ್ ಇನ್ಕ್ರೀಸ್ ಮಾಡಬೇಕು. ಒಳ್ಳೆ ಪ್ರಮಾಣದಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿ. ಅದ್ರ ಜೊತೆಗೆ ಈಸಾಬ್ ಗೋಲ್ಡ್ ಸಪ್ಲಿಮೆಂಟ್ ತಗೊಳ್ಬಹುದು. ಈಸಾಬ್ ಗೋಲ್ಡ್ ನ ನೀರಿಗೆ ಕಲ್ಸ್ಕೊಂಡು ಕುಡಿಬಹುದು. ಸೆಕೆಂಡ್ ಏನಂತ ಹೇಳಿದ್ರೆ ನೀರಿನ ಅಂಶ ಚೆನ್ನಾಗಿ ಕುಡಿಬೇಕು. ನೀರಿನ ಅಂಶ ಕುಡಿದ್ರೆ ನಿಮ್ಗೆ ಬವಲ್ಸ್ ಕ್ಲಿಯರ್ ಮಾಡಕ್ಕೆ ಈಸಿ ಆಗುತ್ತೆ. ಥರ್ಡ್ ಏನಂದ್ರೆ ಗುಡ್ ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಕೂಡ ಲುಬ್ರಿಕೇಶನ್ಗೆ ಹೆಲ್ಪ್ಫುಲ್. ಸೊ ಬೆಳಿಗ್ಗೆ ಎದ್ಬಿಟ್ಟು 1 ಗ್ಲಾಸ್ ಬೆಚ್ಚಗ್ ನೀರಿಗೆ 1 ಚಮಚ ತುಪ್ಪ ಹಾಕೊಂಡು ಕುಡಿದ್ರು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಫುಡ್ ಏನು ಅಂತ ಹೇಳಿದ್ರೆ ಫುಡ್ಸ್ ಅಲ್ಲಿ ಅಂಜೂರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಳಿಗ್ಗೆ ಅಂಜೂರ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಅಥವಾ ಇಡೀ ದಿನದಲ್ಲಿ ಪಪಾಯ, ಸೌತೆಕಾಯಿ ಈ ರೀತಿ ಫುಡ್ಸ್ ನ ಇನ್ಕ್ಲೂಡ್ ಮಾಡಿ. ಮತ್ತೆ ಬೆಂಡೆಕಾಯಿ ಕೂಡ ತುಂಬಾ ಒಳ್ಳೆಯ ಪ್ರಾಡಕ್ಟ್ ನಿಮ್ಗೆ ಬವಲ್ಸ್ ಕ್ಲಿಯರ್ ಮಾಡೋದಕ್ಕೆ. ಲಾಸ್ಟ್ ಏನಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಟ್ವಿಸ್ಟಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡಿ, ಯೋಗ ಮಾಡಿ. ಇದನ್ನ ಮಾಡೋದ್ರಿಂದ ಅಥವಾ ಲೈಟ್ ವಾಕಿಂಗ್, ಊಟ ಆದ್ಮೇಲೆ ವಾಕಿಂಗ್ ಮಾಡೋದ್ರಿಂದ ಕೂಡ ನಿಮ್ಗೆ ಮೋಷನ್ ಕ್ಲಿಯರ್ ಆಗಿ ಆಗುತ್ತೆ.